ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿದಂತಹ ಮರ್ಡರ್ ಕೇಸ್, ಅದು ಉದ್ಯಮಿ ಕೇತನ್ ಅವರ ಸಾವಿಗೆ ಸಂಬಂಧಪಟ್ಟಂತೆ ಅತಿದೊಡ್ಡ ಚರ್ಚೆಯನ್ನು ಹುಟ್ಟುಹಾಕಿತ್ತು. ಕಾರಣ, ಎಂಗೇಜ್ಮೆಂಟ್ ಆಗಿರುವ ಹುಡುಗಿನೇ ಅವರನ್ನ ಪ್ರಪಾತಕ್ಕೆ ತಳ್ಳಿ ಕೊಲೆ ಮಾಡಿರುವ ವಿಚಾರ ಇಡೀ ದೇಶದಲ್ಲೂ ಸಂಚಲನವನ್ನ ಸೃಷ್ಟಿ ಮಾಡಿತು. ಈಗ ಇಡೀ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆಯಂತೆ. ಸಿಯಾ ಪ್ರೇಮಿ ಚೇತನ್ ಚೌಧರಿ ಆಕೆನ ಮದುವೆ ಆಗೋದಕ್ಕೆ ಕನಿಷ್ಠ 3 ವರ್ಷಗಳ ಸಮಯವನ್ನ ಕೇಳಿದ್ರಂತೆ. ಅಲ್ಲಿಯ ತನಕ ವೃತ್ತಿ ಜೀವನದ ಕಡೆಗೆ ಗಮನ ಹರಿಸೋದಾಗಿ ಹೇಳ್ಕೊಂಡಿದ್ರಂತೆ. ಆದ್ರೆ ಸಿಯಾ ಮದುವೆ ಕೇತನ್ ಜೊತೆ ಇದೇ ನವೆಂಬರ್ನಲ್ಲಿ ನಿಗದಿಯಾಗಿತ್ತು. ಹೀಗಾಗಿ 3 ವರ್ಷ ಮದುವೆ ಮುಂದೂಡೋದಾಗಿ ಕೇತನ್ನನ್ನ ಕೋಟೆಯಿಂದ 400 ಅಡಿ ಕಂದಕಕ್ಕೆ ತಳ್ಳಿಬಿಟ್ಟಿದ್ದಾರೆ. ಕೇತನ್ ಕಥೆ ಮುಗಿದ್ರೆ ಮನೆಯಲ್ಲಿಯೂ ಸದ್ಯಕ್ಕೆ ಶೋಕ, ಸೂತಕ ಅನ್ನೋ ಕಾರಣಕ್ಕೆ ಮದುವೆ ಬಗ್ಗೆ ಮಾತಾಡಕ್ ಹೋಗಲ್ಲ. ಆಗ ಚೇತನ್ ಕೆಲಸದ ಬಗ್ಗೆ ಗಮನ ಹರಿಸಬಹುದು, ತಾನು ಕೂಡ 3 ವರ್ಷ ಸ್ವತಂತ್ರ ಬದುಕಬಹುದು ಅನ್ನೋದನ್ನ ಹಂತಕಿ ಸಿಯಾಳ ಲೆಕ್ಕಾಚಾರ ಆಗಿತ್ತು ಅನ್ನೋದು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ.